ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ರಾಘೂಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಂದಿನಂತೆ ನಮ್ಮ ರಾಘೂಸ್ ಕಿಚನ್ ಅಲ್ಲಿ ಒಂದು ಸೂಪರ್ ಡೂಪರ್ ರೆಸಿಪಿಯೊಂದಿಗೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ಸೊ ಸ್ಕಂದ ಸೋಡಾ ಅಡ್ಡದ ಓನರೇ ಇವತ್ತು ಇಲ್ಲಿಗೆ ಬಂದು ಅಲ್ಲಿನ ಫೇಮಸ್ ಕ್ರಿಸ್ಪಿ ಕಾರ್ನ್ ನಮ್ಮ ನೆಂಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಬಂದಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಸೊ ಲೆಟ್ ಅಸ್ ವೆಲ್ಕಮ್ ಪುಷ್ಪಾ ಅವರು. ಮೇಡಮ್ ಹಾಯ್, ನಮಸ್ತೆ. ರಾಘೂಸ್ ಕಿಚನ್ಗೆ ನಿಮ್ಗೆ ಸ್ವಾಗತ. ನಾವ್ ಆಕ್ಚುಲಿ ಇವರ ಸ್ಕಂದ ಸೋಡಾ ಅಡ್ಡಾಗ ಹೋದಾಗ ಎಂತೆಂತ ಇತ್ತು ಅಂದ್ರೆ ವೆರೈಟೀಸು, ಒಂದಾದ್ಮೇಲೆ ಒಂದು ತಿಂತಾನೆ ಇದ್ವಿ. ನಾನು ಅವ್ರಿಗೆ ಅವತ್ತೇ ಹೇಳಿದೆ ನಮ್ಮ ಕಿಚನ್ಗೆ ಬಂದ್ಬಿಟ್ಟು ನೀವು ಒಂದ್ಸಲಿ ನಿಮ್ಮ ರೆಸಿಪಿನ ತೋರ್ಸ್ಕೊಡ್ಬೇಕು ಅಂತ. ಸೊ ಅವರೇ ಬಂದಿದ್ದಾರೆ. ಮೇಡಮ್ ಇವತ್ತು ರಾಘೂಸ್ ಕಿಚನ್ ಗೆ ಬಂದಿದ್ರೆ ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಅದ್ರಲ್ಲೂ ನಿಮ್ಮನ್ನ ನೋಡಿ ಇದ್ದಷ್ಟು ಖುಷಿ ಹೆಂಗ್ ಹೇಳ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಸೊ ನಾವು ಎಲ್ಲಾ ನಿಮ್ದು ಇದ್ನ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀರಾ ಮೇಡಮ್? ಪೆರಿ ಪೆರಿ ಕ್ರಿಸ್ಪಿ ಕಾರ್ನ್ ಮಾಡೋದು ಹೇಳ್ತಾ ಇದ್ದೀನಿ ಸರ್. ಪೆರಿ ಪೆರಿ ಕ್ರಿಸ್ಪಿ ಕಾರ್ನ್. ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಆರ್ಡರ್ ಮಾಡ್ದಂಗಿದೆ ಅಲ್ವಾ? ಸೊ ಇನ್ಮೇಲೆ ಆ ಚಿಂತೆ ಎಲ್ಲ ನಮ್ಮ ರಾಘೂಸ್ ಕಿಚನ್ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಇಟ್ಕೊಳಕ್ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ರೆಸ್ಟೋರೆಂಟ್ ಅಲ್ಲಿ ಮಾಡೋ ಅಂತ ಎಲ್ಲ ಅಡುಗೆಗಳು ನಿಮ್ಮ ಮನೆಯಲ್ಲಿ ಮಾಡಬಹುದು ಹೇಗೆ ಅಂತ ಇವತ್ತು ಇವ್ರು ಹೇಳ್ಕೊಡ್ತಾರೆ. ಮೇಡಮ್ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಪಟಾಪಟ ಅಂತ ಹೇಳ್ಬಿಡಿ. ಫಸ್ಟ್ ಕಾರ್ನ್ ಸರ್. ಕಾರ್ನ್, ಆನಿಯನ್, ಕೊತ್ತಂಬರಿ, ಕಾರ್ನ್ ಫ್ಲೋರ್, ಪೆಪ್ಪರ್, ಸಾಲ್ಟ್, ಪೆರಿ ಪೆರಿ ಪೌಡರ್, ಆಯಿಲ್. ಸೂಪರ್, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಒಂದ್ 2 3 4 5 6 7 8 ಇಂಗ್ರೀಡಿಯೆಂಟ್ಸ್ ಪಟಾಪಟ್ ಅಂತ ಮಾಡ್ಬಿಡ್ಬೋದು. ರುಚಿ ಮಾತ್ರ ಮೌಂಟ್ ಎವರೆಸ್ಟ್ ತರ ಇರುತ್ತೆ. ಅದು ಹೆಂಗೆ ಅಂತ ಇವಾಗ ಹೇಳ್ಕೊಡ್ತಾರೆ. ಮೇಡಮ್ ಇದು ನಿಮ್ಮ ಜಾಗ, ಅದು ನನ್ನ ಜಾಗ. ನಾನು ಆ ಕಡೆ ಹೋಗ್ಬಿಡ್ತೀನಿ, ಬಂದ್ಬಿಡಿ. ಎಸ್, ಫಸ್ಟ್ ಕಾರ್ನ್ ಬೇಯಿಸ್ಕೊಳ್ಳೋಣ ಸರ್. ಕಾರ್ನ್ ಬೇಯಿಸ್ಕೋಬೇಕು. ಎಸ್, ಈಗ ಫಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕೊಂಡು ಸಾಕು ಸರ್. ಸ್ವಲ್ಪ ನೀರ್ ಕಾಯ್ಲಿ. ನೀರ್ ಕಾದ್ಮೇಲೆ ಕಾರ್ನ್ ಹಾಕೊಂಡು ಬೇಯಿಸ್ಕೊಳ್ಳೋಣ. ಓಕೆ, ಅದಕ್ಕೆ ಉಪ್ಪೇನಾದ್ರು ಹಾಕ್ಬೇಕಾ? ರುಚಿ ಏನಿಲ್ಲ ಸರ್, ಏನ್ ಬೇಡ, ಏನಿಲ್ಲ. ಅಂತ ಕಾಂಪ್ಲಿಕೇಟ್ ಏನಿಲ್ಲ, ಸಿಂಪಲ್. ಮೇಡಮ್ ಇವಾಗ ಎಷ್ಟು ವರ್ಷದಿಂದ ಅಲ್ಲಿ ಸೋಡಾ ಅಡ್ಡ ಇದೆ? 11 ವರ್ಷ ಆಯ್ತು. 11 ವರ್ಷ ಆಯ್ತು. ಮೈಸೂರಿನ ಸಿದ್ಧಾರ್ಥ ಲೇಔಟ್ ಅಲ್ಲಿ 11 ವರ್ಷದಿಂದ ಸ್ಕಂದ ಸೋಡಾ ಅಡ್ಡ. ಈ ಮೈಸೂರಲ್ಲಿ ಯಾರ್ಯಾರು ಇದಿರೋ ದಯವಿಟ್ಟು ಹೋಗಿ. ಬೇಸಿಗೆಗಾಲಕ್ಕೂ ಹೇಳಿ ಮಾಡ್ಸಿರೋಂತ ಅಡ್ಡ, ಚಳಿಗಾಲಕ್ಕೂ ಹೇಳಿ ಮಾಡ್ಸಿರೋಂತ ಅಡ್ಡ, ಮಳೆಗಾಲಕ್ಕೂ ಹೇಳಿ ಮಾಡ್ಸಿರೋಂತ ಅಡ್ಡ. ಯಾಕಂತ ಹೇಳಿದ್ರೆ ಚಾಟ್ಸ್, ವೆರೈಟಿ ಚಾಟ್ಸ್, ವೆರೈಟಿ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸ್ ಅದರಲ್ಲೂ ಒಂದಿಷ್ಟು ನಾವು ಅದನ್ನ ಮುಂಬರುವ ಎಪಿಸೋಡ್ ಅಲ್ಲಿ ಅದನ್ನು ಒಂದಿಷ್ಟು ನಿಮ್ಗೆ ಹೇಗೆ ಅಂತ ಖಂಡಿತ ತೋರ್ಸ್ಕೊಡ್ತೀವಿ ಅಲ್ಲ ಮೇಡಮ್? ಎಸ್, ಓಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಮೇಡಮ್ ಇವಾಗ ನೀರ್ ಕಾಯ್ತಾ? ಇಲ್ಲ, ನಾನು ಸ್ವಲ್ಪ ಕಾಯ್ಲಿ ಸರ್. ಮೇಡಮ್ ನೀವು ರಾಘೂಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿದೀರಾ? ಹೌದು ಸರ್. ಎಲ್ಲ ಎಪಿಸೋಡ್ಗಳನ್ನು ನೋಡ್ತಾ ಇರ್ತೀರಾ? ಓಕೆ, ನಾವ್ ಈ ಹಿಂದೆ ನಮ್ಮ ನೆಂಟ್ರಿಗೆ ಹೇಳಿದ್ವಿ, ನಮ್ಮ ಒಂದು ರಾಘೂಸ್ ಕಿಚನ್ ಎಪಿಸೋಡ್ಗಳನ್ನ ನೋಡಿ ಯಾರು ಕಂಟಿನ್ಯೂಸ್ ಆಗಿ ಕಮೆಂಟ್ ಹಾಕ್ತಾ ಇರ್ತಿರೋ, ಲೈಕ್ ಅಂದ್ರೆ ಅವರ ಒಪಿನಿಯನ್ ಅನ್ನ ಯಾರ್ಯಾರು ಶೇರ್ ಮಾಡ್ತಾ ಇರ್ತಿರೋ ಅವ್ರನ್ನ ಇಲ್ಲಿಗೆ ಕರ್ಸ್ಕೊಳ್ತೀವಿ ಅಂತ. ಸೊ ನೀವು ನಮ್ಮ ಎಲ್ಲಾ ಪೋಸ್ಟ್ ಗಳಿಗೂ ಇನ್ಸ್ಟಾದಲ್ಲಿ ನಮ್ಗೆ ಅದ್ರ ರಿವ್ಯೂಸ್ ಗಳನ್ನ ಹೇಳ್ತಾ ಇದ್ರಿ. ಸೊ ನಿಮ್ಮ ರಿವ್ಯೂಸ್ ಗಳು ನಂಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಖಂಡಿತವಾಗ್ಲೂ ಇನ್ನೂ ಯಾರಾದ್ರೂ ಇದ್ರೆ, ತುಂಬಾ ಇಂಟ್ರೆಸ್ಟ್ ಇದ್ರೆ, ಲೈಕ್ ಡಿಫ್ರೆಂಟ್ ರೆಸಿಪೀಸ್ ನಿಮ್ ತಲೆಯಲ್ಲಿದ್ರೆ ಈ ತರ, ಖಂಡಿತವಾಗ್ಲೂ ಮುಕ್ತ ಅವಕಾಶ ಇದೆ. ರಾಘೂಸ್ ಕಿಚನ್ ಅಲ್ಲಿ ಬಂದ್ಬಿಟ್ಟು ಅಡಿಗೆ ಮಾಡಬಹುದು. ಕೆಳಗಡೆ ನಮ್ಮ ಇನ್ಸ್ಟಾ ಐಡಿ ಹಾಕಿರ್ತೀವಿ, ಜಿಮೇಲ್ ಹಾಕಿರ್ತೀವಿ. ಅಲ್ಲಿಗೆ ಮೇಲ್ ಮಾಡಿ ಒಂದು ಮೆಸೇಜ್ ಹಾಕಿ ಯಾವ ರೆಸಿಪಿ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ರಾಘೂಸ್ ಕಿಚನ್ ಅಲ್ಲಿ ಮುಂಬರುವ ದಿನಗಳಲ್ಲಿ ಕರ್ಸ್ಕೊಳ್ತೀವಿ. ಇವಾಗ ನೀರ್ ಕಾದಿದೆ, ಕಾರ್ನ್ ಹಾಕೊಂಡು ಬೇಯಿಸ್ಕೊಳ್ಳೋಣ. ಇದು ಸ್ವೀಟ್ ಕಾರ್ನ್. ಎಷ್ಟೊತ್ತಾಗತ್ತೆ ಮೇಡಮ್ ಇದು? 2 ಮಿನಿಟ್ಸ್ ಸಾಕು ಸರ್. 2 ನಿಮಿಷ? 2 ನಿಮಿಷ, ಹೌದು. ಜಾಸ್ತಿ ಹೊತ್ತು ಅವಶ್ಯಕತೆನೇ ಇಲ್ಲ. 2 ನಿಮಿಷದಲ್ಲಿ ಮಾಡೋಂತ ರೆಸಿಪಿ ಯಾಕೆ ತಲೆ ಕೆಡಿಸ್ಕೋಬೇಕು? ಇವಾಗ ಇದು ಟೋಟಲ್ ಮಾಡಕ್ ಎಷ್ಟೊತ್ತಾಗತ್ತೆ? ಟೋಟಲ್ ಒಂದು 10 ಮಿನಿಟ್ ಬೇಕು ಸರ್. 10 ನಿಮಿಷ? 10 ನಿಮಿಷ. ಇವಾಗ ಸಂಜೆ ಮಕ್ಳು ಮುಂದೆ ಅಮ್ಮ ಏನಾದ್ರು ಸ್ನಾಕ್ಸ್ ಮಾಡ್ಕೊಡು ಅಂತಂದಾಗ ಪಟ್ಟ ಅಂತ ಇದನ್ನ ಮಾಡ್ಕೊಳ್ಬಹುದು. ನೋಡಿ, ಏನೇನೋ ಸಮೋಸ ಮಾಡಕ್ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಪಲ್ಯ ಮಾಡ್ಕೊಂಡು, ಅದೆಲ್ಲ ತುಂಬಾ ರಿಸ್ಕಿ. ಇದು ಮಕ್ಳಿಗೆ, ಮಗ ನಾನು ನಿಂಗೆ ಇವತ್ತು ಪೆರಿ ಎಂತ ಕಾರ್ನ್, ಕ್ರಿಸ್ಪಿ ಕಾರ್ನ್ ಮಾಡ್ಕೊಡ್ತೀನಿ ಅಂತ ಅಂದ್ರೆ ಮಕ್ಳಿಗೆ ಖುಷಿ. ಅಯ್ಯೋ ಏನಪ್ಪಾ, ಫುಲ್ ಎಲ್ಲ ಇಡೀ ಒಟ್ಟಾರ ಫುಲ್ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಅಷ್ಟೊಳ್ಳೆ ರೆಸಿಪಿ ಇದು.
ಅಂಡ್ ಇದು ಹೆಲ್ದಿ ಕೂಡ. ಅಂಡ್ ಆಲ್ಮೋಸ್ಟ್ ಈ ಸ್ಕಂದ ಸೋಡಾ ಅಡ್ಡ ಏನಿದೆಯೋ ಇವ್ರುಗಳು ಯೂಸ್ ಮಾಡೋದೆಲ್ಲ ಹೆಲ್ತ್ ಕಾನ್ಶಿಯಸ್ ಆಗಿರುತ್ತೆ ಆಲ್ಮೋಸ್ಟ್ ಅಲ್ವಾ ಮೇಡಮ್. ಅಲ್ಲಿ ಆಯಿಲ್ ಯೂಸ್ ಮಾಡೋದಾಗಿರ್ಲಿ, ಆಮೇಲೆ ಎಲ್ಲ ಆಲ್ಮೋಸ್ಟ್ ನ್ಯಾಚುರಲ್ ಅಲ್ಲೇನೆ ಇವ್ರು ಮಾಡ್ತಾರೆ. ಅದು ನಾವು ಕಮ್ಮಿಂಗ್ ಎಪಿಸೋಡ್ಸ್ಗಳಲ್ಲಿ ಅದೆಲ್ಲ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನನಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಇಡೀ ಟೀಮ್, ನಮ್ಮ ರಾಘೂಸ್ ಕಿಚನ್ ಕಂಪ್ಲೀಟ್ ಟೀಮ್ ಹೋಗಿದ್ವಿ. ಆಕ್ಚುಲಿ ನಾವು ಊಟ ಮಾಡ್ದೇನೆ ಹೋಗಿದ್ದು, ಊಟ ಮಾಡಕ್ ಮನ್ಸಾಗಿಲ್ಲ, ಅಲ್ಲೇ ಫುಲ್ ಹೊಟ್ಟೆ ತುಂಬುವಂಗ ಅಲ್ಲೇ ತಿನ್ಬಿಟ್ಟಿದ್ವಿ. ಸೋಡಾ ಒಂದ್ 4-5 ತರ ಸೋಡಾ ಕುಡಿದ್ವಿ, ಕ್ರಿಸ್ಪಿ ಕಾರ್ನ್ ತಿಂದ್ವಿ. ಇದು ಇವಾಗ ಬೆಂತು ಅಂತ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ಸರ್ ಅದು ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಕಾರ್ನ್, ಅದ್ರಿಂದ ಗೊತ್ತಾಗುತ್ತೆ. ಓಕೆ, ಆಗಿದ್ಯಾ? ಆಗಿಲ್ಲ, ಇಲ್ಲ, ಇನ್ನೊಂದ್ ಸ್ವಲ್ಪ ಸರ್, ಇನ್ನೊಂದ್ 2 ನಿಮಿಷ ಆಗೋ ಹಂತದಲ್ಲಿದೆ. ಒಂದ್ ನಿಮಿಷ ಆಗಿದೆ, ಇನ್ನೊಂದ್ ನಿಮಿಷ ಆಗೋಗ್ಬಿಡುತ್ತೆ. A few moments later. ಹಾ ಮೇಡಮ್, ಇವಾಗ ಆಗಿದ್ಯಾ? ಆಗಿದೆ ಸರ್. ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ಒಂದ್ ಪ್ಯಾನ್ಗೆ ಇದನ್ನ ಹಂಗೆ ಜಾಲರಿಲಿ ಇದ್ ಮಾಡ್ಕೊಬಿಡೋಣ. ಪ್ಯಾನ್ ಹಾಕೋಬೇಕಾ ಅಥವಾ ಏನು ಪ್ಲೇಟ್ ಏನಾದ್ರು ಒಂದ್ ಆಗುತ್ತಾ? ಪ್ಲೇಟ್ಗೆ ಹಾಕೊಬಿಡೋಣ. ಅದು ಸ್ವಲ್ಪ ಡ್ರೈ ಆಗ್ಬೇಕು. ಓಕೆ, ಸ್ವಲ್ಪ ಡ್ರೈ ಆಗಿದೆ. ಇವಾಗ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕಾರ್ನ್ ಫ್ಲೋರ್ ಹಂಗೆ ಹಾಕ್ಬೇಕಾ ಅದ್ರ ಮೇಲೆ? ಸರ್ ಹಂಗೆ ಜಸ್ಟ್ ಒಂಚೂರು. ಕಾರ್ನ್ ಫ್ಲೋರ್ ಹಾಕೊಳ್ಳೋ ರೀಸನ್ ಏನ್ ಮೇಡಮ್? ಅದು ಸ್ವಲ್ಪ ಇದ್ ಬರ್ಲಿ ಅಂತ, ಕ್ರಿಸ್ಪಿ ಬರ್ಲಿ ಅಂತ. ಓ, ಕ್ರಿಸ್ಪಿ ಕಾರ್ನ್. ಇವಾಗ ಆಗಿದೆ. ಒಂದ್ 10 ನಿಮಿಷ ಡ್ರೈ ಆಗಕ್ ಬಿಡೋಣ. ಇವಾಗ ಒಂದ್ ಪ್ಯಾನ್ಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾಯಿಸ್ಕೊಂಡು ಪ್ಯಾನ್ ಇಟ್ವಿ, ಎಣ್ಣೆ ಹಾಕೊಂಡ್ಬಿಡೋಣ ಅದಕ್ಕೆ ಇವಾಗ. ಸರ್ ಆ ಕಡೆ ಎಣ್ಣೆ ಚೆನ್ನಾಗಿ ಕುದ್ಮೇಲೆ ಇದನ್ನ ಅದಕ್ಕೆ ಹಾಕೋದು ಸರ್. ಇವಾಗ ಎಣ್ಣೆ ಕಾದಿದೆ ಸರ್, ಕಾರ್ನ್ ಹಾಕೋಣ ಇವಾಗ. ಅದಾದ ತಕ್ಷಣ ಇಮಿಡಿಯೇಟ್ಲಿ ಇದು ಪ್ಲೇಟ್ ಏನಾದ್ರು ಇದ್ರೆ ಮುಚ್ಬೇಕು ಸರ್, ಇಲ್ಲದ್ರೆ ಮುಖಕ್ಕೆ ಆರ್ಬಿಡುತ್ತೆ ಅದು ಕಾರ್ನ್. ಇದು ಕಾಷನ್, ಯಾಕಂತ ಹೇಳಿದ್ರೆ ಇದು ಇವಾಗ ಹಾಕ್ತಿದ್ದಂಗೆನೆ ಡಮ್ ಅಂತ ಸಿಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಾದ್ರು ಒಂದ್ ಇಟ್ಕೊಂಡ್ಬಿಟ್ಟು ಹಿಂಗ್ ಹಾಕಿ ಇದನ್ನ ಮುಚ್ಬಿಡ್ಬೇಕು. ಅದಕ್ಕೆ ನಾವಾಗಿಂದ ಇದನ್ನ ಇಟ್ಕೊಂಡಿದೀನಿ. ಇದನ್ನ ಜಾಗ್ರತೆ ವಿತೌಟ್ ಕವರಿಂಗ್ ಹಾಗೆ ಹಾಕಕ್ ಹೋಗ್ಬೇಡಿ, ಓಕೆನಾ ಮೇಡಮ್? ಇವಾಗ ಈಗ ಹಾಕೋಣವಾ? ಸರ್ ತುಂಬಾ ಹುಷಾರಲ್ಲಿ ಮಾಡ್ಬೇಕು, ಟಪ್ ಟಪ್ ಅನ್ನತ್ತೆ. ಹೌದು ಸರ್, ಯಾಕಂದ್ರೆ ಇವಾಗ ಈ ನಡುವೆ ಚಿಕ್ಕ ಮಕ್ಕಳೆಲ್ಲ ಅಡ್ಗೆ ಮನೆಗೆ ಹೋಗ್ತಾ ಇರ್ತಾರೆ, ತುಂಬಾ ಜಾಗ್ರತೆಯಲ್ಲಿ ಅಡ್ಗೆ ಮಾಡ್ಬೇಕು. ಇನ್ನೊಂದು ಸ್ವಲ್ಪ ಸಾಕು ಸರ್, ಸಾಕು. ಇಟ್ಟು ಕುತ್ಕೊಳ್ಳೋಣ ಒಂದ್ ಸ್ವಲ್ಪ ಟಪ್ ಅಂದ್ರೆ ಏನೋ ಅಂದ್ವಿ. ಹಲೋ ಮೇಡಮ್, ಯಾಕೆ ಬೇಕು ನಮ್ಗೆ ಅದ್ರ ಸವಾಸ? ಹತ್ರ ಹೋಗೋದೇ ಬೇಡ, ಅದೆಲ್ಲ ಸೌಂಡ್, ಅದೆಲ್ಲ ಮಾತಾಡೋದ್ ನಿಲ್ಸಿದ್ರು ಹತ್ರ ಹೋಗೋಣ. ಯಾಕಂದ್ರೆ ಅಡ್ಗೆ ಮಾಡ್ಕೊಂಡು ತಿನ್ನೋ ಒಂದು ಉತ್ಸಾಹದಲ್ಲಿ ನಮಗೆ ಅದರಿಂದ ಏನು ತೊಂದರೆಗಳಾಗಬಾರ್ದು. ಅದ್ರ ಬಗ್ಗೆನೂ ಸ್ವಲ್ಪ ನಾವು ತುಂಬಾ ಜಾಗ್ರತೆಯಿಂದ ಅಡ್ಗೆ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಜನ ಅಡ್ಗೆ ಮಾಡಕ್ ಹೋಗಿ ಅದರಿಂದ, ಅದ್ರಲ್ಲೂ ಈ ಎಣ್ಣೆ ಈ ವಿಚಾರದಲ್ಲಿ ಅಲ್ವಾ, ಆಮೇಲೆ ತುಂಬಾ ಜನ ಹೆಣ್ಮಕ್ಳು ನಿಂಗೆ ಎತ್ಕೊಂಡ್ಬಿಟ್ಟು ಅಡ್ಗೆ ಮಾಡ್ತಾ ಇರ್ತಾರೆ. ಪ್ಲೀಸ್ ಡೋಂಟ್ ಡೂ ದಟ್. ಅದರಿಂದ ನಿಮ್ಗೆ ನಿಮ್ ಮಕ್ಳಿಗೆಲ್ಲ ಸುಮ್ನೆ ತುಂಬಾ ಸಫರ್ ಮಾಡ್ಬೇಕಾಗತ್ತೆ. ಈ ತರ ನೋಡಿ, ಇವೆಲ್ಲ ಒಂದು ಪ್ರಿಕಾಷನ್. ಇವಾಗ ಏನು ಅದು ಡಮ್ ಅಂದ್ರೂ ಏನು ಈ ಕಡೆ ಹಾರಲ್ಲ, ಅಲ್ಲೇ ಹಂಗೆ ಡಮ್ ಅಂದ್ಬಿಟ್ಟು ಅಲ್ಲೇ ಹೋಗ್ಬಿಡುತ್ತೆ. ಸಿಂಪಲ್. ಇವಾಗ ಇದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡು ನಾಳೆನೂ ಹಾಕೋಬಹುದು, ಇಲ್ದರೆ ಸಂಜೆಗಾದ್ರೂ ಹಾಕೋಬಹುದು ಸರ್ ನೀವು. ಅಂದ್ರೆ ಈ ತರ ಒಂದ್ಸಲಿ ಬಾಯ್ಲ್ ಮಾಡ್ಕೊಂಡು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಹೀಗೆ ಇಡ್ಬೋದು, ಏನೂ ಆಗಲ್ಲ. ಮಾಡ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಇಟ್ಬಿಡಿ. ಮಕ್ಳಿಗೆ ಬಂದ್ ಕೇಳಿದಾಗ ಎಣ್ಣೆಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಮಾಡ್ಬಿಟ್ಟು ಕೊಡಿ, ಅಲ್ವಾ ಮೇಡಮ್? ಹೌದು ಸರ್. ಎಸ್. ಇವಾಗ ಆಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರು, ಸ್ವಲ್ಪ ಪೆರಿ ಪೆರಿ ಪೌಡರ್, ಇವು 3 ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೇಡಮ್ ಇದಾಗಿದೆ. ಆಗಿದೆ ಸರ್, ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಸರ್. ಕ್ರಿಸ್ಪಿ ಕಾರ್ನ್,
ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾರ್ಯಾರಿಗೆ ಕಾರ್ನ್ ಇಷ್ಟ ಆಗತ್ತೋ ಅವ್ರಿಗೆ ಸ್ಪೆಷಲಿ ಇದಂತೂ ಇನ್ನೂ ಇಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಇದು ಔಟ್ ಆಫ್ ದಿ ಬಾಕ್ಸ್ ಅಂತಾರಲ್ಲ ಹಂಗಿದೆ. ಮೇಡಮ್ ಥ್ಯಾಂಕ್ ಯು ಸೋ ಮಚ್, ಇಲ್ಲಿವರೆಗೂ ಬಂದು ಇಷ್ಟೊಳ್ಳೆ ರೆಸಿಪಿನ ನಮ್ಮ ನೆಂಟರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮ್ಮ ಪರವಾಗಿ ಹಾಗೆ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನೆಂಟರಿಗೆ ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಹೀಗೆ ಮುಂಬರುವ ದಿನದಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ಗಳು ನೀವು ಹೇಳ್ಕೊಡ್ಬೇಕು. ಓಕೆ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ರಾಘೋಸ್ ಕಿಚನ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಹೊಸ ಹೊಸ ರೆಸಿಪೀಸ್ಗಳು ನಿಮಗೆ ಸಿಗ್ತಾ ಇರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಒತ್ತಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.